ಆತ್ಮೀಯ ಕೇಳುಗರೆಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ಕೇಳುಗರೆ, ನೀವು ಕೇಳುತ್ತಿರುವಿರಿ 90.4 FM ಕಂಪನಾಂಕದಲ್ಲಿ ದೀಪಾ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ ಕೇಂದ್ರ. ಕನ್ನಡ ರಾಜ್ಯೋತ್ಸವ ಗ್ರಾಮೀಣ ಭಾರತಿ 90.4 FM ರೇಡಿಯೋದ ಮೊದಲ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ಆಯೋಜಿಸಲಾಗಿರುವ ಬಾನುಲಿ ಕನ್ನಡೋತ್ಸವ ಮೆರೆಸಲು ಕನ್ನಡ ಬನ್ನಿ ನಮ್ಮ ಸಂಗಡ ವಿಶೇಷ ರೇಡಿಯೋ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ 13ನೇ ಸಂಚಿಕೆಯಲ್ಲಿ ತತ್ವ ಪದಕಾರರ ಕುರಿತು ಮಾತನಾಡಲಿದ್ದಾರೆ ಹಿರಿಯ ಸಾಹಿತಿಗಳಾದ ಡಾಕ್ಟರ್ CB ಚಿಲ್ಕರಾಗಿರವರು. ಬನ್ನಿ ಅವರ ಮಾತುಗಳನ್ನು ಕೇಳೋಣ. ಗಂಗಾವತಿ FM ರೇಡಿಯೋ ಕೇಂದ್ರದವರು ನಡೆಸುವ ಬಾನುಲಿ ಕನ್ನಡ ರಾಜ್ಯೋತ್ಸವ ಮೆರೆಸಲು ಕನ್ನಡ ಬನ್ನಿ ನಮ್ಮ ಸಂಗಡ ಎನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ರಾಘವೇಂದ್ರ ತೋನ್ರವರು ಗ್ರಾಮೀಣ ಭಾರತಿ ಸಹಯೋಗದೊಂದಿಗೆ ನಡೆಸುವ ಈ ಕಾರ್ಯಕ್ರಮದಲ್ಲಿ ನನಗೆ ತತ್ವಪದ ಸಾಹಿತ್ಯದ ಒಳನೋಟಗಳ ಬಗ್ಗೆ ಮಾತನಾಡಲು ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ. ಹಾಗಾಗಿ ಕೊಪ್ಪಳ ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆ ಅಥವಾ ಉತ್ತರ ಕರ್ನಾಟಕದ ಕೃಷ್ಣ ಮತ್ತು ತುಂಗಭದ್ರಾ ನದಿ ದಂಡೆಗಳ ಇಕ್ಕೆಲದ ಪ್ರದೇಶ ತತ್ವಪದ ಸಾಹಿತ್ಯ ಮತ್ತು ದಾಸ ಸಾಹಿತ್ಯದ ತವರು ಅಂತೇಳಿ ಗುರುತಿಸಿಕೊಳ್ಳಲಾಗಿದೆ. ಅಂಥದ್ರಲ್ಲಿ ನನಗೆ ಕೊಟ್ಟಿರತಕ್ಕಂಥ ವಿಷಯದ ಬಗ್ಗೆ ಒಂದಿಷ್ಟು ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಶರಣರು, ಸಂತರು, ಸೂಫಿಗಳು, ತತ್ವಪದಕಾರರು ಮತ್ತು ದಾಸರು ಅನುಭವದ ಹಾಡುಗಳ ಸಾರವನ್ನೇ ಅನುಭವಿ ಸಾಹಿತ್ಯ ಅಂತ ಗುರುತಿಸ್ತೀವಿ. ಅದರಲ್ಲಿ ತತ್ವಪದಕಾರರ ಅನುಭವ ಸಾರ ತತ್ವದ ಸಾಹಿತ್ಯ ಎನಿಸಿಕೊಂಡಿದೆ. ಕನ್ನಡ ಸಾಹಿತ್ಯದಲ್ಲಿ ತತ್ವಪದ ಸಾಹಿತ್ಯ 17-18ನೇ ಶತಮಾನದಿಂದ ಬಹುದೊಡ್ಡ ಪ್ರಮಾಣದಲ್ಲಿ ಅರಿತು ಬಂದಿದೆ. ತನ್ನದೇ ದೃಷ್ಟಿಕೋನ ನೀಡಿದಾಗ್ಯೂ ಕೂಡ ವಿದ್ವಾಂಸರಿಂದ ನಿರ್ಲಕ್ಷ್ಯಕ್ಕೊಳಗಾದ ಕನ್ನಡ ನಾಡಿನ ಪ್ರದೇಶದಲ್ಲಿ ಈ ಸಾಹಿತ್ಯ ಪ್ರಕಾರ ಒಂದು ಜೀವಶೈಲಿಯನ್ನು ನೀಡಿಯೂ ನಿರ್ಲಕ್ಷ್ಯಕ್ಕೊಳಗಾದುದಾಗಿದೆ. ಜನತೆ ಈ ಸಾಹಿತ್ಯ ಪ್ರಕಾರವನ್ನು ಅನುಭವಿಸಿದ್ದಾರೆ, ಆರಾಧಿಸಿದ್ದಾರೆ, ಈಗಲೂ ಕೂಡ ಆರಾಧಿಸುತ್ತಿದ್ದಾರೆ. ವಚನ ಸಾಹಿತ್ಯ, ದಾಸ ಸಾಹಿತ್ಯ ಕಾಲ ಇನ್ನೇನು ಮುಗಿಯಿತು ಎನ್ನುವಾಗಲೇ ತತ್ವಪದ ಸಾಹಿತ್ಯ ಮೈದಾಳಿ ನಮ್ಮ ಭಾಗದ ಜನಜೀವನದ ಜೀವಂತಿಕೆಗೆ ಸಾಕ್ಷಿಯನ್ನು ಒದಗಿಸಿಕೊಟ್ಟಿದೆ. ಈಗಲೂ ಗ್ರಾಮೀಣ ಪ್ರದೇಶದಲ್ಲಿ ಜನಜೀವನವನ್ನು ಪರಿಣಾಮಿಸಿದ ಸಾಹಿತ್ಯ ಪ್ರಕಾರದಲ್ಲಿ ಇದು ಪ್ರಮುಖವಾದದ್ದು. ಬ್ರಿಟಿಷರ ಆಗಮನದಿಂದಾಗಿ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಸಾಹಿತ್ಯದ ಹೊಸ ಹೊಸ ಪ್ರಕಾರಗಳು ಮೈದೋರುತ್ತಿದ್ದಾಗ ಉತ್ತರ ಕರ್ನಾಟಕ, ಅದರಲ್ಲೂ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಪುರಾಣ ಸಾಹಿತ್ಯ ಮತ್ತು ತತ್ವಪದ ಸಾಹಿತ್ಯದ ಸುಗ್ಗಿ ನಡೆಯುತ್ತಿದ್ದುದು ವಿಶೇಷವಾದದ್ದು. ಇಂಥ ತತ್ವಪದ ಸಾಹಿತ್ಯದ ಸುಗ್ಗಿಯಲ್ಲಿ ಒಂದು ದೊಡ್ಡ ಪರಂಪರೆಯನ್ನು ನಾವು ಗುರುತಿಸ್ತೇವೆ. ತತ್ವಪದಕಾರರು ಕೃಷ್ಣ ಮತ್ತು ತುಂಗಭದ್ರಾ ನದಿಯ ಗುಂಟ ಆಗಿ ಹೋಗಿದ್ದು ಬಹುದೊಡ್ಡ ಬೆಳೆಯನ್ನು ನಮಗೆ ಬಿಟ್ಟು ಹೋಗಿದ್ದಾರೆ. 17-18ನೇ ಶತಮಾನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಗಿ ಹೋದ ಇದು ಪ್ರವಾಹದಂತೆಯೇ ಬಂದಿದೆ ಎಂಬುದನ್ನು ವಿದ್ವಾಂಸರು ಗುರುತಿಸಿದ್ದಾರೆ. ನಿಜಗುಣಶಿವಯೋಗಿಗಳು ಆಗಿ ಹೋದ ನಂತರ ಆ ಪರಂಪರೆಯನ್ನು ಮುಂದುವರೆದುಕೊಂಡು ಬಂದ ಒಂದು ದೊಡ್ಡ ಕ್ರಾಂತಿಯೇ ನಮ್ಮ ಭಾಗದಲ್ಲಿ ಅದ್ವೈತ ಪರಂಪರೆಯ ಮುಖಾಂತರ ನಡೆದಿದೆ. ಕೂಡ್ಲೂರು ಬಸಲಿಂಗಪ್ಪನವರು, ಚೆನ್ನೂರು ಜಲಾಲ್ ಸಾಬ್ರು, ಕಡ್ಕೋಳು ಮುಡಿವೇಳಪ್ಪನವರು, ಮರಕುಂದಿ ಬಸವಣ್ಣಪ್ಪನವರು, ಶಿಶುನಾಳ ಶರೀಫ್ ಸಾಹೇಬ್ರವರು, ಹರಪನಹಳ್ಳಿ ಭೀಮವ್ವನವರು, ಖೈನೂರು ಕೃಷ್ಣಪ್ಪನವರು, ಸಂತೆಕೆಲೂರು ಘನಮಠ ಶಿವಯೋಗಿಗಳು, ಒಡಿಕೆಪ್ತಾತ್ನವರು, ಮಹಾಗಾಂವ್ ಮೀರ್ ಸಾಹೇಬರು, ಹೇರೂರು ಉರ್ಪಣತಾತ್ನವರು ಅಥವಾ ಉರ್ಪನಗೌಡರು, ದ್ಯಾಗಾಯಿ ಗುಂಡಪ್ಪನವರು, ನೀರ್ಲಕೇರಿ ಬಸಲಿಂಗಪ್ಪನವರು, ಗಬ್ಬೂರು ಹಂಪಣ್ಣನವರು, ರಾಂಪುರದ ಬಕ್ಕಪ್ಪನವರು, ಕೊಳ್ಳೂರು ಹಸನ್ ಸಾಹೇಬರು, ಹೀಗೆ ಇನ್ನೂ ಈ ಒಂದು ವಿಭಾಗವನ್ನು ವಿಸ್ತರಿಸುತ್ತಾ ಹೋಗಬಹುದು. ಬ್ರಿಟಿಷರು ತಾವು ಶ್ರೇಷ್ಠರು, ಉಳಿದದ್ದು ಕನಿಷ್ಠ ಎನ್ನುವ ಶ್ರೇಷ್ಠತೆಯ ವ್ಯಸನೆಗಳು. ಆದ್ದರಿಂದ ನಮ್ಮ ದೇಶದಲ್ಲಿ ಸ್ಥಳೀಯ ಜ್ಞಾನ ಮತ್ತು ನೆರಮೂಲ ಸಂಸ್ಕೃತಿಯನ್ನು ತುಚ್ಛವಾಗಿ ಕಂಡುಬಿಟ್ಟರು. ಅವರು ತಾವು ಸೃಷ್ಟಿಸಿದಷ್ಟೇ ಸತ್ಯ, ಉಳಿದಿದ್ದೆಲ್ಲ ಅಸತ್ಯ ಎನ್ನುವುದನ್ನು ನಂಬಿಸಿದರು ಮತ್ತು ಬಿಂಬಿಸಿದರು. ಆಧುನಿಕ ಬ್ರಿಟಿಷ್ ಶಿಕ್ಷಣ ಪಡೆದ ಯುವ ಪಡೆ ಅವರ ಮಾತುಗಳನ್ನೇ ಮುಂದುವರಿಸಿ ಬ್ರಿಟಿಷರ ಕಣ್ಣಿನಿಂದ ನೋಡಿ ನಮ್ಮ ಎಲ್ಲ ಜ್ಞಾನ ಶಿಸ್ತುಗಳನ್ನು ನಾನ್ಸೆನ್ಸ್ ಎಂದು ಜರಿಯಿತು. ಇದನ್ನು ಅರಿತ ಅನುಭವಿಗಳು, ತತ್ವಪದಕಾರರು ಆಧುನಿಕ ವಿದ್ಯೆ ಮತ್ತು ಬ್ರಿಟಿಷ್ ವಾದವನ್ನು ತಿರಸ್ಕರಿಸಬೇಕಾಯಿತು.
ಈ ಅತಿಭೋಗದ ಬೆಳವಣಿಗೆಯನ್ನು, ಬ್ರಿಟಿಷರ ಅತಿಭೋಗದ ಬೆಳವಣಿಗೆಯನ್ನು, ವಸಾಹತುಶಾಹಿಯನ್ನು ನಮ್ಮ ಅನುಭಾವಿಕ ಪರಂಪರೆ ಧಿಕ್ಕರಿಸಿತು. ಈ ತಿರಸ್ಕಾರ ಕಾರಣದಿಂದಾಗಿ ಹೈದರಾಬಾದ್ ಕರ್ನಾಟಕ ಪ್ರದೇಶವನ್ನು ಹಿಂದುಳಿದದ್ದು ಎಂಬ ಹೀಯಾಳಿಕೆಗೆ ಮತ್ತು ಅವಕೃಪೆಗೆ ಒಳಗಾಗಬೇಕಾಯಿತು. ಬ್ರಿಟಿಷರ ಈ ತರಹದ ಮೋಸ ಅರ್ಥವಾಗಲು ದಶಕಗಳ ಶತಮಾನ ಸರಿದು ಹೋಯಿತು. 1900 ನಂತರ ಬುದ್ಧಿಜೀವಿ ವರ್ಗ ವಸಾಹತುಶಾಹಿಯ ಧಿಕ್ಕಾರ ಮತ್ತು ಆ ಥರದ ಅಧ್ಯಯನ ಕಾರಣವಾಗಿ ಪ್ರಪಂಚದೆಲ್ಲೆಡೆ ಬ್ರಿಟಿಷರ ಮೋಸದ ಬಗೆಗಿನ ಚಿಂತನೆಗಳನ್ನು ಬೇರೆ ಬೇರೆ ಕಡೆಗೆ, ಇತರ ದೇಶಗಳ ಬೇರೆ ಬೇರೆ ಕಡೆಗೆ ನಡೆದವು. ಬ್ರಿಟಿಷ್ ಪಾಲಿಸಿಯನ್ನು ತಿರಸ್ಕರಿಸಿ ತಮ್ಮ ತಮ್ಮ ದೇಶದ ಜನಾಂಗಗಳ ಮೂಲಸೆಲೆಯನ್ನು ಹುಡುಕಿಕೊಳ್ಳಲು ಹವಣಿಸಿದರು. ಅದರಲ್ಲಿ ಎಡ್ವರ್ಡ್ ಸಯೀದ್ ಅನ್ನುವಂಥವರು ಅತ್ಯಂತ ಪ್ರಮುಖವಾದವರು. ಅಮೆರಿಕದ ನೋಮ್ ಚೋಮ್ಸ್ಕಿ ಅಂಥ ಮಹಾನ್ ಚಿಂತಕರಲ್ಲಿ ಒಬ್ಬರು. ಅಮೆರಿಕನರ ಮೋಸವನ್ನು ನೋಮ್ ಚೋಮ್ಸ್ಕಿ ಹೊರತೆಗೆದರೆ, ಬ್ರಿಟಿಷರ ಮೋಸವನ್ನು ಎಡ್ವರ್ಡ್ ಸಯೀದ್ ಅವರು ಹೊರತೆಗೆದರು. ಹೀಗಾಗಿ ಅಂಥ ಒಂದು ಪರಂಪರೆಯ ಕೊಂಡಿಯಾಗಿ ನಮ್ಮ ಅನುಭಾವಿಕ ಪರಂಪರೆ ಕನ್ನಡ ನಾಡಿನಲ್ಲಿ ಆ ಸಾಹಿತ್ಯವನ್ನು ಅಧ್ಯಯನ ಮಾಡದಿದ್ದರೂ ಕೂಡ ಅದನ್ನು ತಿರಸ್ಕರಿಸುವ ಬಗೆ ಅತ್ಯಂತ ಆಶ್ಚರ್ಯಕರವಾದದ್ದು. ನಿಜಗುಣ ಶಿವಯೋಗಿ, ಪುರಂದರದಾಸರು, ಕನಕದಾಸರು, ಕಡ್ಕೋಳ ಮಡಿವಾಳಪ್ಪನವರು, ಮಹಿಪತಿ ದಾಸರು, ಇಂಥ ಮಹಾನ್ ವ್ಯಕ್ತಿಗಳ ಪರಂಪರೆಯಲ್ಲಿ ಪಳಗಿರುವಂಥ ಈ ತತ್ವಪದ ಸಾಹಿತ್ಯ, ವಿರುಪನಗೌಡ ಮತ್ತು ವಡಿಕೆಪ್ಪ ತಾತನವರು ಕೊಪ್ಪಳ ಜಿಲ್ಲೆಯಲ್ಲಿ ಅತ್ಯಂತ ಪ್ರಮುಖವಾದಂಥ ಇಬ್ಬರು ತತ್ವಪದಕಾರರು. ಅಧ್ಯಯನದ ಸಂದರ್ಭದಲ್ಲಿ 50 ಹಳ್ಳಿಗಳನ್ನು ತಿರುಗಾಡಿದೆವು. ಅಲ್ಲೆಲ್ಲ ಇವರು ತೋರುಗದ್ದಿಗೆ, ಪೂಜೆ, ಪುನಸ್ಕಾರ ನಡೆಯುತ್ತಿವೆ, ಈಗಲೂ ನಡೆಯುತ್ತಿವೆ. ಅಲ್ಲಿ ಸಂಜೆ ಆದ ತಕ್ಷಣ ಭಜನಾ ಪದಗಳನ್ನು ಹಾಡುವಂಥದ್ದು, ಆ ಅನುಭಾವಿಗಳ ಪದಗಳನ್ನು ಹಾಡುತ್ತಾ ಅಲ್ಲಿ ಮೌಲ್ಯಗಳನ್ನು ಮನನ ಮಾಡಿಕೊಳ್ಳುತ್ತಿರುವಂಥದ್ದು ಈ ಜಾಗತೀಕರಣದ ಪ್ರತಿರೋಧದಂತೆ, ಅತಿಭೋಗದ ತಿರಸ್ಕಾರದಂತೆ, ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುವ ತತ್ವದಂತೆ ಕಂಡುಬರುತ್ತಿದೆ. ಅನುಭಾವಿ ಕವಿಗಳನ್ನು ಕೃತಿಯ ಮೂಲಕ ಪರಿಚಯಿಸುವುದು ಅಷ್ಟೊಂದು ಸರಳವಲ್ಲ ಮತ್ತು ಸುಲಭವಲ್ಲ. ಯಾಕೆಂದರೆ ಜೀವನದುದ್ದಕ್ಕೂ ಜನರೊಡನೆ ಬೆರೆತು ಅವರೊಡನೆ ಒಂದಾಗುವುದನ್ನು, ಅವರಲ್ಲಿ ಪ್ರಜ್ಞೆಗೆ ಕಾರಣೀಭೂತವಾದ ಅನುಭಾವಿ ಅವಧೂತ ಆರೂಢರನ್ನು ಪರಿಚಯಿಸುವುದು ಅಷ್ಟು ಸರಳವಲ್ಲ, ಸಾಧ್ಯವಲ್ಲ. ಅರೋಲಿ ಬಿಜ್ಲಿ ವಸ್ತಾದಿ, ಸಾಲುಗುಂದಿ ಖಾದ್ರಿ ಪೀದ್ರ, ವಡಿಕೆಪ್ಪ ತಾತ, ವಿರುಪನಗೌಡ, ತಿಂತಿಣಿ ಮೌನೇಶ, ಇಂಥವರು, ಹಿರೇನಗನೂರಿನ ಮೌಲಸಾಬ್ ಮಾಸ್ತರ್ ಮುಂತಾದವರು ಪರಂಪರೆ ಈಗಲೂ ಮುಂದುವರೆದುಕೊಂಡು ಬಂದಿರುವಂತಹದ್ದನ್ನು ನಾವು ಇಲ್ಲಿ ಕಾಣಬಹುದು. ಇಲ್ಲಿ ಅತ್ಯಂತ ಪ್ರಮುಖವಾಗಿ ಇವರನ್ನು ಅಧ್ಯಯನ ಮಾಡಿದಂತೆಲ್ಲ ಇವರ ಸಾಂಸ್ಕೃತಿಯ ಧಿಕ್ಕಾರ, ಉಪಾಧಿಯನ್ನು ಧಿಕ್ಕಾರ, ನಿರುಪಾಧಿಯನ್ನು ಸ್ವೀಕರಿಸಿ ಜೊತೆಗೆ ಸ್ಪರ್ಶ ಅಸ್ಪೃಶ್ಯತೆಯನ್ನು ತಿರಸ್ಕರಿಸುವಂತಹದ್ದನ್ನೇ ಜೀವನದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಂಡವರು. ನಮ್ಮ ದೇಶದ ಜಾತಿ ವ್ಯವಸ್ಥೆಯ ಸಮಾಜದಲ್ಲಿ ಎಷ್ಟೋ ಬುದ್ಧಿವಂತರು ಕರಗಿ ಹೋಗಿದ್ದಾರೆ, ಹೋಗುತ್ತಿದ್ದಾರೆ. ಈ ಜಾತಿ ಅನ್ನುವಂಥದ್ದು ಈ ದೇಶದ ಬಹುದೊಡ್ಡ ಪಿಡುಗು. ಅಸ್ಪೃಶ್ಯ ಜಾತಿಗಳ ಕೀಳುತನದಲ್ಲಿ ಸಿಕ್ಕಿ ವಿಲಿ ಒದ್ದಾಡುತ್ತಿದ್ದರೆ ಮೇಲ್ಜಾತಿಗಳು ಸ್ವಲ್ಪ ಮಟ್ಟಿಗೆ ಉಸಿರಾಡುತ್ತಾ ತಮ್ಮ ಬದುಕನ್ನು ಕಟ್ಟಿಕೊಂಡಿರಬಹುದು. ಇದನ್ನು ಧಿಕ್ಕರಿಸಿ ಇದನ್ನು ಮೀರುವುದರ ಮುಖಾಂತರ ಅನುಭಾವಿಕ ಪರಂಪರೆಯು ಜಾತಿ ಸಂರಚನೆಗೆ ಬಹುದೊಡ್ಡ ಏಟನ್ನು ಕೊಟ್ಟಿದೆ. ಸಮಾಜದ ಅಭಿವೃದ್ಧಿಯಲ್ಲಿ ಎಲ್ಲ ಜಾತಿಗಳ ಕೊಡುಗೆ ಮುಖ್ಯ ಎಂದು ಇದ್ದರೂ ಕೇವಲ ಒಂದು ಜಾತಿಯು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಲು ಅಸಾಧ್ಯ ಎಂದು ತಿಳಿದಿದ್ದರೂ ಬಹುಸಂಖ್ಯಾತ ಜಾತಿಯವರು ಪ್ರಾಬಲ್ಯದಿಂದ ತಮ್ಮ ತಮ್ಮ ಅಭಿವೃದ್ಧಿಗೆ ಮಾತ್ರ ಮುಂದಾಗುವುದು ಸಮಾಜದ ಸ್ವಾಸ್ಥ್ಯಕ್ಕೆ ಒಳಿತಲ್ಲ. ತತ್ವಪದಕಾರರು ಒಂದಿಲ್ಲ ಒಂದು ಜಾತಿಯ ಮೂಲೆಯಿಂದ ಜನಿಸಿ ಬಂದವರಾಗಿದ್ದರೂ, ಅವರನ್ನು ಬಂಧಿಸಲ್ಪಟ್ಟಿದ್ದರೂ ಅದರಿಂದ ಹೊರಬಂದು ಜನಸಮುದಾಯದ ಜೊತೆಗೆ ಸೇರಿಕೊಂಡಿರುವುದು ಅವರ ಒಂದು ಬಹುದೊಡ್ಡ ಪರಂಪರೆಯಾಗಿದೆ. ಇದನ್ನು ಶಿಶು ಮಕ್ಕಳ ಪರಂಪರೆ, ಶಿಷ್ಯ ಪರಂಪರೆ, ಪಟ್ಟ ನೀಡಿ ಅವರಿಗೆ ಅವರಿಗೆ ನಮಸ್ಕಾರ ಮಾಡುವಂಥದ್ದು. ಅಂದರೆ ಅಸ್ಪೃಶ್ಯ ಜಾತಿಯ ತತ್ವಪದಕಾರರನ್ನು ಕೂಡ ಸ್ಪರ್ಶ ಜಾತಿಯವರು ನಮಸ್ಕರಿಸಿರುವಂಥದ್ದನ್ನು ವಡಿಕೆಪ್ಪ ತಾತರವರ ಸಂದರ್ಭದಲ್ಲಿ, ಹೇರೂರು ವಿರುಪನಗೌಡರ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಾವು ಗುರುತಿಸಿಕೊಳ್ಳಬಹುದು. ಪ್ರಸ್ತುತದಲ್ಲಿ ನಾವು ಆಧುನಿಕ ವಿದ್ಯೆ ಶಿಸ್ತನ್ನು ಕಲಿತವರು ಎನ್ನುವ ಅಹಮಿಕೆಯಲ್ಲಿ ಬದುಕುತ್ತಿದ್ದೇವೆ. ಪ್ರತಿಯೊಂದಕ್ಕೂ ಅಳತೆಗೋಲನ್ನು ಹಿಡಿದುಕೊಂಡು ಅನುಭಾವಿ ಪರಂಪರೆಯನ್ನು ಕೂಡ ಅಳೆಯಲು ಹೋಗುತ್ತೇವೆ. ಹಾಗಾದಾಗ ಅದು ನಮಗೆ ದೊರೆಯುವುದು ತುಂಬ ಕಠಿಣ. ಅನುಭಾವಿ ಪರಂಪರೆಯನ್ನು ಹೇಗೆ ಗುರುತಿಸಬೇಕು ಎನ್ನುವುದೇ ನಮಗೆ ತಿಳಿಯುವುದು ಕಷ್ಟ. ಅನುಭಾವಿಗಳು ಆಸ್ತಿ ಅಂತಸ್ತುಗಳಾಗಲಿ, ದೇವರ ಗುಡಿ ಸುಡುಗಾಡಿಯಾಗಲಿ, ವಿದ್ಯೆ ಅವಿದ್ಯೆಗಳಾಗಲಿ, ತಿಳುವಳಿಕೆ ತಿಳಿಗೇಡಿತನವಾಗಲಿ ಎಲ್ಲವನ್ನು ಮೀರಿದವರು. ತಾತ್ವಿಕ ಎಚ್ಚರ, ಸಹಜ ವಿವೇಕದ
ಏನೆಲ್ಲವನ್ನು ಒಳಗೊಂಡ ಬ್ರಹ್ಮಾಂಡವೂ ಇವರು ಆಗಿರುವಂತಹದ್ದನ್ನು ಇವರ ಅಧ್ಯಯನದ ಸಂದರ್ಭದಲ್ಲಿ ನಾವು ಕಂಡುಕೊಳ್ಳಬಹುದು. ಯಾವುದನ್ನು ಸಾಂಸ್ಕೃತಿಕತೆ ಅಸತ್ಯ ಎಂದು ಸಾರಿದೆಯೋ ಅದನ್ನು ಇವರು ಅಲುಗುತ್ತಾ ಮಾಡಿರುವಂಥದ್ದು ಕಂಡುಬರುತ್ತದೆ. ಅನುಭಾವಿಗಳಲ್ಲಿ ಸಿದ್ಧ ಮೌಲ್ಯಗಳ ತಿರಸ್ಕಾರಗಳನ್ನು ಕಾಣುತ್ತೇವೆ. ಸಂಸಾರ ಬಂಧನ ಎನ್ನುವುದನ್ನು ತಿರಸ್ಕರಿಸುತ್ತಲೇ ಕೆಲವರು 1, 2, 3, 4 ಮತ್ತು 5 ಜನ ಹೆಂಡಂದಿರನ್ನು ವಿವಾಹ ಮಾಡಿಕೊಂಡಿರುವ ಘಟನೆಯೂ ಇಲ್ಲಿ ಕಂಡುಬರುತ್ತದೆ. ಮತ್ತೆ ಕೆಲವೆಡೆ ಸಂಸಾರ ಬಂಧನ ಎಂದು ಸಾರಿದವರೂ ಈ ತತ್ವಪದಕಾರರಲ್ಲಿ ಇದ್ದಾರೆ. ಹೀಗಾಗಿ ಇವರಿಗೆ ಯಾವ ಬಂಧನಗಳು ಉಪಾಧಿಗಳು ಇಲ್ಲ. ಕುಲ, ಗೋತ್ರ, ಧರ್ಮ, ದೇಶ, ಕಾಲ, ಓದು ಯಾವ ಆಧಾರಗಳೂ ಇವರಿಗೆ ಬೇಕಿಲ್ಲ. ಒಂದು ಸೀಮಿತ ದೇಶ, ಕಾಲಕ್ಕೆ, ಭಾಷೆಗೆ ನಿಲುಕದ ಮತ್ತು ಮೀರಿದ ಇವರನ್ನು ಮೀರುವ ಅವಸ್ಥೆಯವರು, ಮಿಕ್ಕಿದವರು, ಮೀರಿದವರು ಎಂದೇ ಸ್ವೀಕರಿಸಬೇಕಾಗುತ್ತದೆ. ಅದು ಹೀಗಿದ್ದರೆ ಹೀಗೆ, ಹಾಗಾದರೆ ಹಾಗೆ ಎಂದು ವ್ಯಾಖ್ಯಾನಿಸಲು ತತ್ವಪದಕಾರರ ಸಂದರ್ಭದಲ್ಲಿ ಅಸಾಧ್ಯವಾದದ್ದು. ಅನುಭಾವಿಗಳನ್ನು, ದಾಸರನ್ನು, ಸೂಫಿಗಳನ್ನು, ತತ್ವಪದಕಾರರನ್ನು ಯಾಕೆ ಜನಸಮುದಾಯ ಅಪ್ಪಿಕೊಂಡಿದೆ ಎನ್ನುವುದನ್ನು ಕಂಡುಕೊಳ್ಳಲು ಜನಸಮುದಾಯದೊಳಗೆ ಹೋಗಬೇಕೇ ವಿನ ಹೊರಗೆ ನಿಂತು ಅದನ್ನು ಹೇಳಲಾಗುವುದಿಲ್ಲ. ಇವರು ಕೇವಲ ಬೋಧಿಸಲಿಲ್ಲ, ಬದಲಿಗೆ ನಡೆದು ತೋರಿಸಿದರು. ನಡೆಯುವವರು ಎಡವುವಂತೆ ಎಡವಿ ನಡೆ ಕಲಿತವದ್ದೂ ಉಂಟು. ತಾವು ಕಂಡುಕೊಂಡ ಅನುಭವಗಳನ್ನು ತಾತ್ವಿಕಗೊಳಿಸಿ ನಿಸರ್ಗ ವಿವೇಕ ಮತ್ತು ಎಚ್ಚರವನ್ನು ರೂಪಿಸಿದವರು. ಹಿಂದಿನ ಯಾವ ಆಧಾರವನ್ನು ನೆಚ್ಚದೆ ಮುಂದೆ ನಮ್ಮಿಂದ ಎಲ್ಲ ಇರಬೇಕೆನ್ನುವ ಭ್ರಮೆಯನ್ನು ಹೊಂದದೆ ಹುಟ್ಟು ಸಾವಿನ ರೂಪ ಎನ್ನುವ ಸಹಜ ತಿಳುವಳಿಕೆಯನ್ನು ತತ್ವಪದಕಾರರು ಮತ್ತು ದಾಸರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ದೋಟಿಹಾಳದ ಸುಖಮನಿಯಪ್ಪ ತನ್ನ ಪಾಲಿನ ಸಂಪತ್ತನ್ನು ಮುನಿದ ಕಾರಣ ಸುಖಮನಿಯಪ್ಪ ಎಂಬ ಅಭಿಧಾನಕ್ಕೆ ಕಾರಣನಾದ. ಹೇರೂರು ವಿರುಪನಗೌಡರು ಊರ ಪೊಲೀಸ್ ಗೌಡಿಕೆಯನ್ನು, ಲಿಂಗಾಯತ ತತ್ವವನ್ನು ಧಿಕ್ಕರಿಸಿದ. ಚಿದಾನಂದ ಅವಧೂತ, ಅಜಾತ್ ನಾಗಲಿಂಗಪ್ಪ, ತಿಂಥಣಿ ಮೌನಪ್ಪಯ್ಯ, ಗೊರಪ್ಪ ತಾತ, ಒಡಿಕೆಪ್ಪ ತಾತ ತಮ್ಮ ವಿಶ್ವಕರ್ಮತ್ವವನ್ನು ಧಿಕ್ಕರಿಸಿದರು. ಮಸ್ಕಿಯ ಚೆನ್ನಯ್ಯ ತಾತ ತನ್ನ ಪಾಲಿನ 100 ಕೂರಿಗೆ ಜಮೀನನ್ನು ಬಿಟ್ಟು ಬಂದ. ಗಲುಗಿನ ಚೆನ್ನಯ್ಯ ತಾತನ ಕೂಡ್ಲೂರು ಬಸಲಿಂಗಪ್ಪ ಜಂಗಮವತ್ವವನ್ನು ಧಿಕ್ಕರಿಸಿದರು. ಶಿಶುನಾಳ್ ಶರೀಫ್ರು, ಅರೋಲಿ ಬಿಜ್ಲಿ ವಸ್ತಾದಿ, ಖಾದ್ರಿ ಪೀರ, ಮೋಟ್ನಳ್ಳಿ ಹಸನ್ ಸಾಬ, ಚೆನ್ನೂರು ಜಲಾಲ್ ಸಾಬ ತಮ್ಮ ಮುಸ್ಲಿಂ ತತ್ವವನ್ನು ಮೀರುವಂತಹದ್ದನ್ನು, ತಮ್ಮ ಸಾಂಸ್ಕೃತಿಕತೆಯನ್ನು ಮೀರಿ ಇಡೀ ಜನಸಮುದಾಯದ ಹಿತವೇ ಸಮಾಜದ ಹಿತವಾಗಿರಬೇಕೆನ್ನೋ ತತ್ವವನ್ನು ಪ್ರತಿಪಾದಿಸಿದರು. ಅಷ್ಟೇ ಅಲ್ಲದೆ ತಮ್ಮನ್ನು ನಂಬಿದ ಯಾವುದೇ ಜಾತಿಯವರನ್ನು ಶಿಶು ಮಕ್ಕಳನ್ನಾಗಿಸುವ ಸಂಸ್ಕಾರವನ್ನು ನೀಡಿ ಜಾತಿ ಸಂಕೋಲೆಯಿಂದ ತಮ್ಮನ್ನು ಬಿಡುಗಡೆಗೊಳಿಸಲು ಬಹಳಷ್ಟು ಪ್ರಯತ್ನಿಸಿದರು. ಜಾತಿ ಸಂಕೋಲೆಯು ನಮ್ಮ ದೇಶಕ್ಕೆ ಬಹುದೊಡ್ಡ ತೊಡಕು ಎಂಬುದನ್ನು ಅವರು ಅರ್ಥೈಸಿಕೊಂಡಿದ್ದರು. ನಿವಾರಿಸಲು ಶತಮಾನಗಳಿಂದ ಈ ದೇಶದಲ್ಲಿ ಏನೆಲ್ಲ ಪ್ರಜ್ಞಾವಂತರು ಬಂದರೂ ಕೂಡ ಆ ತತ್ವಪದಕಾರರ ಜನ ಸಮುದಾಯದ ಹತ್ತಿರ ಹೋಗಿ ಅವರ ತಿಳುವಳಿಕೆ ಅತೀ ಪ್ರಮುಖವಾಗಿ ಜನರಲ್ಲಿ ಕನಿಷ್ಠ ಮಟ್ಟದ ಸೌಹಾರ್ದತೆ ಅನ್ನುವಂಥದ್ದು ಬೆಳೆಯುವುದಕ್ಕೆ ಬಹಳ ಪ್ರಮುಖವಾಗಿದೆ. ಇಡೀ ಭಾರತದ ತುಂಬ ಅನುಭವಿ ಪರಂಪರೆ ಬೆಳೆದು ಬಂದಿದೆ. ಆ ಕರ್ನಾಟಕದಲ್ಲೂ ಕೂಡ ಬಹಳಷ್ಟು ಪ್ರಮಾಣದಲ್ಲಿ ಬೆಳೆದರು. ಕೃಷ್ಣ ಮತ್ತು ತುಂಗಭದ್ರಾ ನದಿ ಇಕ್ಕೆಲಾದ ಪ್ರದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಬಂದು ಹೈದರಾಬಾದ್ ಕರ್ನಾಟಕದ ಆಧುನಿಕ ಇಂಗ್ಲಿಷ್ ಸಾಹಿತ್ಯದ ಪ್ರಭಾವ ನಮ್ಮ ಮೇಲೆ ಆಗದೇ ಹೋದರೂ ತತ್ವಪದ ಸಾಹಿತ್ಯದ ಪ್ರಭಾವವಂತೂ ದೊಡ್ಡ ಪ್ರಮಾಣದಲ್ಲಿ ಆಗಿ ಹೋಗಿದೆ. ಹೊಸತನ್ನು ಕಾಣುವ ತವಕದಲ್ಲಿದ್ದ ಯುವಕರಿಗೆ, ಸಾಹಿತಿಗಳಿಗೆ ಹೈದರಾಬಾದ್ ಕರ್ನಾಟಕದವರ ಪುರಾಣ ಆಧ್ಯಾತ್ಮಗಳು ಕ್ಲೀಶೆ ಎನಿಸಿದ ಸಂದರ್ಭಗಳಿಂದ ನಾವು ಅವಕೃಪೆಗೆ ಒಳಗಾಗಿದ್ದೂ ಉಂಟು. ಆಧುನಿಕತೆಯ ಹೊಸಗಾಳಿಯ ಪರಿಣಾಮವೆಂಬಂತೆ ಬ್ರಿಟಿಷರ ಆಗಮನ ಹಳೆ ಮೈಸೂರು, ಮೆಡ್ರಾಸ್ ಪ್ರಾಂತ್ಯ, ಮಂಗಳೂರು ಪ್ರದೇಶದಲ್ಲಿ ಆದರೆ ನಮ್ಮಲ್ಲಿ ಮಾತ್ರ ತತ್ವಪದಕಾರರ ಅಧ್ಯಯನ ಸಾಂಗವಾಗಿ ನಡೆದುಕೊಂಡು ಬಂದಿತ್ತು. ಬ್ರಿಟಿಷರ ಕಾಲಕ್ಕೂ ಕೂಡ ನಮ್ಮಲ್ಲಿ ತತ್ವಪದ ರಚನೆಯ ಕೆಲಸಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬರಲಾಗಿತ್ತು. ಅಲ್ಲಿರ್ತಕ್ಕಂಥ ಪದಗಳು ಒಡಕೆಪ್ಪ ತಾತನವರು, ವಿರುಪನಗೌಡರು ಕೊಪ್ಪಳ ಜಿಲ್ಲೆಯನ್ನು ಪ್ರತಿನಿಧಿಸಿದರೆ, ರಾಯಚೂರು ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದ, ಕಲಬುರಗಿ ಜಿಲ್ಲೆಯ ಇವತ್ತಿನ ಯಾದಗಿರಿ ಜಿಲ್ಲೆಯ ಕೃಷ್ಣಾ ನದಿಯ ದಂಡೆಗುಂಟ ಬಹುದೊಡ್ಡ ತತ್ವಪದಕಾರರನ್ನು ನಾವು ಗುರುತಿಸಿಕೊಂಡಿರುವಂಥದ್ದು ನೋಡಬಹುದು. ನಿಜವಾದದ್ದು ಶೂನ್ಯವಾದರೂ ನಮ್ಮೆಲ್ಲರ ಉಪಸ್ಥಿತಿ ಮುಂದುವರಿದದ್ದು ತತ್ವಪದದ ಹಿನ್ನೆಲೆಯಲ್ಲಿ ನಾವು ಗುರುತಿಸಿಕೊಳ್ಳಬಹುದು. ನಾನೊಬ್ಬ ಹಳ್ಳಿಯವನಾಗಿ ಹಳ್ಳಿಯಲ್ಲಿ ಜಾತಿಯಿಂದಲೇ ಗುರುತಿಸಿಕೊಳ್ಳುವ ಸಂದರ್ಭವನ್ನು ಅನುಭವಿಸಿಯೂ ಅಲ್ಲಿಯ ಜಾತಿಯನ್ನು ಗೌಣವಾಗಿಸಿದ ಅನುಭವಿಗಳು ನಮ್ಮಲ್ಲಿ ಇರುವಂಥದ್ದನ್ನು ನಾವು ತತ್ವಪದಕಾರರ ಅಧ್ಯಯನ ಸಂದರ್ಭದಲ್ಲಿ ಗುರುತಿಸಿಕೊಳ್ಳುತ್ತೇವೆ. ಮಸ್ಕಿಯ ಗೊರಪ್ಪ ತಾತ ಎನ್ನುವಂಥವನು
ಆತನ ಗುರುವಾಗಿರುವಂತಹ ಚೆನ್ನಯಪ್ಪ ಇವರಿಬ್ಬರು ಜಾತ್ಯತೀತ ಮನೋಭಾವದ ಬಗ್ಗೆ ನಾನು ಬಹಳಷ್ಟು ಕಡೆಗೆ ಅದನ್ನು ದಾಖಲಿಸಿದ್ದೇನೆ. ಗುರಪ್ಪ ತಾತನವರು ದೇವತಾಮೂರ್ತಿ ನಿರ್ಮಾಣದ ಕಾಯಕದಲ್ಲಿ ತೊಡಗಿದ್ದರೆ ಚೆನ್ನಯ್ಯ ತಾತ ದನಕರುಗಳನ್ನು ಮೇಯಿಸಿಕೊಂಡು ಬರುವ ದನಗಾಯಿ ವೃತ್ತಿಯವ. ಗುರಪ್ಪ ತಾತ ಅಕ್ಕಸಾಲಿಗ ಅಥವಾ ವಿಶ್ವಕರ್ಮ ಸಮುದಾಯಕ್ಕೆ ಸೇರಿದರೆ ಚೆನ್ನಯ್ಯಪ್ಪನು ಜಂಗಮ ಸಮುದಾಯಕ್ಕೆ ಸೇರಿದವನು. ಇಬ್ಬರು ಒಬ್ಬರಿಗೊಬ್ಬರು ಗುರು ಶಿಷ್ಯ ಎಂದು ಸಂಬೋಧಿಸಿಕೊಳ್ಳುತ್ತಿದ್ದರು. ಚೆನ್ನಯ್ಯಪ್ಪನು ಶ್ರಮ ಸಂಸ್ಕೃತಿಯ ಮೂಲದ ವ್ಯಕ್ತಿಯಾಗಿ ದನ ಕಾಯುವ ಕಾಯಕವನ್ನು ಮಾಡಿಕೊಳ್ಳುತ್ತಾ ಬಂದ ಭಕ್ತರಿಗೆ ಅನುಭಾವಿಕ ಪರಂಪರೆಯಲ್ಲಿ ಸಂಜೆಯ ಸಂದರ್ಭದಲ್ಲಿ ಭಜನಿ ಪದಗಳನ್ನು ಹಾಡಿದಾಗ ಬರುವ ಮಾತುಗಳಿಗೆ ಅರ್ಥವನ್ನು ತಿಳಿಸಿಕೊಡುತ್ತಿದ್ದ. ಇನ್ನು ಗುರಪ್ಪ ತಾತನವರು ಮೂರ್ತಿ ಕೆತ್ತುವ ಕೆಲಸಗಳನ್ನು ಮಾಡುತ್ತಲೇ ಅಲ್ಲಿ ಬರುವ ಭಕ್ತರಿಗೆ ಬಿಡುವಿನ ವೇಳೆಯಲ್ಲಿ ತಿಳಿಸಿಕೊಡುತ್ತಿದ್ದ. ನಮ್ಮ ನಾಡಿಗೆ ಯಾವಾಗಲೂ ಬರಗಾಲ, ಹೊರಭೂಮಿ ನಮಗೆ ಹೊರಭೂಮಿಯಾಗಿದ್ದೂ ಉಂಟು. ಹೊಟ್ಟೆ ಒರೆಯಲು ನೀರಾವರಿ ಪ್ರದೇಶಕ್ಕೆ ನಮ್ಮ ಭಾಗದ ಬಹುತೇಕರು ಗುಳೆ ಹೋಗುತ್ತಿದ್ದರು. ಅದರಂತೆ ನಾವು ಕೂಡ ನೀರಾವರಿ ಪ್ರದೇಶಕ್ಕೆ ಗುಳೆ ಹೋದವರೇ. ಆ ನೀರಾವರಿ ಪ್ರದೇಶ ಗಂಗಾವತಿ ತಾಲೂಕಿನ ಹೇರೂರು ಗ್ರಾಮ. ಹೇರೂರು ಗ್ರಾಮದಲ್ಲಿ ಆಗಿ ಹೋದ ವಿರುಪನಗೌಡರು ಊರಿನ ಗೌಡಿಕೆಯ ಗತ್ತನ್ನು ಅನುಭವಿಸಿಯೂ ಮುಂದೆ ತನಗೆ ಅನುಭವ ಆದಾಗ ಅದನ್ನು ತಿರಸ್ಕರಿಸಿ ಹೊರಬಂದ ಮಹಾತ್ಮ. ಇನ್ನು ನಾನು ಶಾಲಾ ಮಾಸ್ತರನಾಗಿ ಹಿರೇಡಂಕನಕಲ್ಲಿಗೆ ಹೋದಾಗ ಆ ಹಿರೇಡಂಕಲ್ ಹತ್ತಿರದ ವಡಿಕಿ ಗ್ರಾಮವೇ ವಡಿಕೆಪ್ಪ ತಾತನವರ ಒಂದು ಗ್ರಾಮವಾಗಿದ್ದು ಅವರನ್ನು ಅಧ್ಯಯನ ಮಾಡುವ ಅವಕಾಶ ಸಹಜವಾಗಿ ದೊರೆಯಿತು. ಇನ್ನು ವಡಿಕೆಪ್ಪ ತಾತನವರ ಗುರುಗಳಾಗಿರುವಂಥ ಭೀಮೇಶ್ವರವರ ಬಗ್ಗೆ ಅಧ್ಯಯನ ಮಾಡಲು ಪವನ್ ಕುಮಾರ್ ಗುಂಡೂರವರ ಜೊತೆಗೆ ಮತ್ತು ಗೋಪಾಲಕೃಷ್ಣ ಅವರನ್ನು ಕರೆದುಕೊಂಡು ಕಂಪ್ಲಿಗೆ ಹೋದಾಗ ಕಂಪ್ಲಿಯಲ್ಲಿ ಅವರ ಗದ್ದಿಗೆಯನ್ನು ನೋಡುವ ದೊಡ್ಡ ಅವಕಾಶವು ನಮಗೆ ದೊರೆಯಿತು. ಹೀಗೆ ತತ್ವಪದಕಾರರು ಒಂದು ಊರು, ಒಂದು ಜಾತಿ, ಒಂದು ಪರಂಪರೆ ಎಲ್ಲವನ್ನು ಧಿಕ್ಕರಿಸಿ ನಿಜವಾದ ಜಂಗಮರಾಗಿ ಚರಿಸುತ್ತಾ ಎಲ್ಲಿಯೂ ಕಾಯಬಿಟ್ಟಿರುವಂಥದ್ದನ್ನು ನಾವು ಗುರುತುತ್ತೇವೆ. ಹೇರೂರು ವಿರುಪನಗೌಡರು ಹೇರೂರಿನಲ್ಲಿ ಹುಟ್ಟಿ ಬೆಳೆದು ತಮ್ಮ ಬಹುತೇಕ ಜೀವನವನ್ನು ಕಳೆದರು. ಅವರು ಹುಲೇದರ, ಕನಕಗಿರಿ, ತಿಪ್ರಾಳು, ಬೇರೆ ಸುಳೆಕಲ್ಲು, ಹಳ್ಳಳ್ಳಿ ಇಂಥ ಎಲ್ಲ ಊರುಗಳಿಗೆ ತಿರುಗುತ್ತಾ ಕೊನೆಗೆ ಕಂಪ್ಲಿಯಲ್ಲಿ ಕಾಯವನ್ನು ಬಿಟ್ಟವರು. ಅದೇ ರೀತಿಯಾಗಿ ವಡಿಕೆಪ್ಪ ತಾತನವರು ತಿರುಗುತ್ತಾ ಅಲ್ಲಿದ್ದ ಗಂಗಾವತಿಯ ವಡಿಕೆಯಿಂದ ಅವರು ಪ್ರಯಾಣವನ್ನು ಬೆಳೆಸುತ್ತಾ ಕಾರಟಗಿ, ಲಿಂಗಸುಗೂರು, ವಡಿಕಿ, ಯಲಗಟ್ಟಿ ಮುಂತಾದ ಪ್ರದೇಶಗಳಿಗೆ ತಿರುಗಾಡಿ ಕೌತಾಳದಲ್ಲಿ ಕೂಡ ತಮ್ಮ ಅನುಭವಿಕ ಸಾರವನ್ನು ಜನತೆಗೆ ತಿಳಿಸಿ ತಮ್ಮ ಕೊನೆಗಾಲವನ್ನು ಯಲಗಟ್ಟಿಯಲ್ಲಿ ಕಳೆದು ಅವರ ಗದ್ದಿಗೆಯೂ ಕೂಡ ಇವತ್ತು ನಾವಲ್ಲಿ ಗುರುತಿಸಬಹುದು. ಹೀಗೆ ಅವರು ಬದುಕೆಂದರೆ ಅತ್ಯಂತ ಮುಕ್ತವಾಗಿ ತೆಗೆದುಕೊಂಡು ಹೋದವರು. ಒಂದು ಹೆಣ್ಣು ಮಣ್ಣು ಮೂರು ತನ್ನೊಳಿದ್ದು ಉಣ್ಣಲಿಲ್ಲ, ಅಣ್ಣ ತಮ್ಮ ತಾಯಿ ಬಂದು ಬಗೆಯಲಿಲ್ಲವು, ಅನ್ನವಸ್ತ್ರ ಭೋಗಿಯಾಗಿ ತನ್ನ ಸುಖವನ್ನು ಅರಿಯಲಿಲ್ಲ, ಮಣ್ಣು ಪಾಲಾದ ಮೇಲೆ ಯಾರಿಗಾಯಿತು ಎಂದು ಮುಪ್ಪಿನ ಷಡಕ್ಷರಿ ಶಿವಯೋಗಿಗಳು ತಿಳಿಸಿದಂತೆ ಇವರು ಕೂಡ ಎಷ್ಟು ಹೇಳಿದರೆ ಕೇಳುವಲ್ಲಿ, ಹಾಳು ಹರಟೆಯ ಬಡಿವಾರ ಬಿಡವಲ್ಲಿ, ಬಡಬಡ ಮಾತೊಂದಾಡುವಲ್ಲಿ, ನೀ ದೃಢ ಮನಸ್ಸಿನ ಸಂಗಿಡಿವಲ್ಲಿ. ವಡಿಕೆಪ್ಪ ತಾತನವರು ನಮ್ಮನ್ನು ಎಚ್ಚರಿಸುವ ಬಗೆ ಇದು. ಹುಟ್ಟಿದವನು ನೀನಲ್ಲ, ತಂದೆ ತಾಯಿಯೂ ಇಲ್ಲ, ಬೆಳೆದವನು ನೀನಲ್ಲ, ಹೆಂಡರು ಸುತರೂ ಇಲ್ಲ ಎನ್ನುವಂಥ ಮಾತನ್ನು ವಡಿಕೆಪ್ಪ ತಾತನವರು ನಮಗೆ ನೆನಪು ಮಾಡಿಕೊಳ್ತಾರೆ. ಅದೇ ರೀತಿಯಾಗಿ ವೇದಾಗಮಕ್ಕೆ ಅದು ದೂರು, ಓದಿ 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 ಓಣಿಯ ಕಾಣದೆ ಜಾಣನಾಗಿ ಕೆಟ್ಟರು ನೋಡು, ಗಾಣದಿತ್ಯ ನನಗೆ ತಿರುಗುತ್ತ ಉಣ್ಣು ಮನಿ, ಕೋಣಿಯ ಕಾಣದ ಓದರು ನೋಡು ಎಂದು ಹೇರೂರು ವಿರುಪನಗೌಡರು ಹೇಳುವಂಥದ್ದನ್ನು ನಾವು ಗುರುತಿಸುತ್ತೇವೆ. ಜ್ಞಾನದಿಂದ ಶಿವಭಜನೆ ಮಾಡಣ್ಣ, ಜ್ಞಾನದಿಂದ ಶಿವ ಧ್ಯಾನ ಮಾಡಣ್ಣ, ಸಿಟ್ಟು ಬಂದರೆ ನಿಧಾನವ ಮಾಡು, ಹಸಿದು ಬಂದವರಿಗೆ ಅನ್ನವ ನೀಡು, ರಾಮರ ರಹೀಮರ ಸ್ಮರಣೆಯ ಮಾಡು ಎಂದು ಹೇಳುವ ಅರೋಲಿ ಬಿಜ್ಲಿ ವಸ್ತಾದಿಯವರ ಮಾತು ಆ ಸೌಹಾರ್ದಕ್ಕೆ ಅತ್ಯಂತ ದೊಡ್ಡ ಕೊಡುಗೆ ಎಂಬುದನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ. ಹೀಗೆ ತತ್ವಪದಕಾರರು ತಮ್ಮ ಸುತ್ತಮುತ್ತ ನಡೆಯುವ ಅನುಭಾವಿಕ ಪರಂಪರೆಯನ್ನೇ ಕಟ್ಟಿಕೊಟ್ಟಿರುವಂಥದ್ದನ್ನು ಕೇಳುತ್ತೇವೆ. ತತ್ವಪದಗಳ ವಿಶಿಷ್ಟತೆ ಇರುವುದು ಜನಪದ ಸೊಗಡಿನಲ್ಲಿ. ಅವರ ಮನಸ್ಸನ್ನು ಸೂರೆಗೊಳ್ಳುತ್ತಿರುವ ನಿಜವಾದ ಆಧ್ಯಾತ್ಮವು ಬದುಕಿನ ತಿಳುವಳಿಕೆಯ ಜೊತೆಗೆ ಸಮಾಜದ ತಾರತಮ್ಯವನ್ನು ನಿವಾರಿಸುತ್ತದೆ ಎನ್ನುವಂಥದ್ದನ್ನು ತಮ್ಮ ಹಾಡುಗಳಲ್ಲಿ ಬರೆದಿಟ್ಟವರು. ಪುಣ್ಯಕ್ಷೇತ್ರ, ಪವಿತ್ರ ಸ್ಥಾನಗಳ ಅವಶ್ಯಕತೆ ದುಡಿಯುವ ವರ್ಗಕ್ಕೆ ಇಲ್ಲ ಎಂಬುದನ್ನು ಸಾರಿ ಹೇಳಿದವರು.
ತಾಯಿಯೇ ಕಾಸಿ ಮನೆಯಲ್ಲಿ ಆಕೆ ಇದ್ದಾಳೆ ಎಂಬುದನ್ನು ಪ್ರತಿಪಾದಿಸಿ ಬದುಕಿನ ಮತ್ತು ಜೀವನದ ಶ್ರೇಷ್ಠತೆಯನ್ನು ಪ್ರತಿಪಾದಿಸಿದವರು. ಈ ಶರೀರವು ನಶ್ವರವಾದರೂ ಕೂಡ ಇಲ್ಲಿ ಬದುಕೋ ತನಕ ಎಲ್ಲರ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ಬದುಕಬೇಕು. ಈ ಕಾಯ ಹೋದರೆ ಎಲ್ಲವೂ ಹೋದಂತೆ. ಅದಕ್ಕಾಗಿ ಇದನ್ನು ಉಳಿಸಿಕೊಳ್ಳಬೇಕು. ಇರುವಷ್ಟು ದಿವಸ ಇದರಲ್ಲಿ ಬರುವ ಅನುಭಾವಿಕ ಪರಂಪರೆಯನ್ನು ನಾವು ಸಾಧಿಸಿಕೊಳ್ಳಬೇಕು. ಅದಕ್ಕಾಗಿ ಲೋಕದಾಗಿರೋ ತನಕ ಬೇಕಾಗಿರಬೇಕು ಎನ್ನುವ ತತ್ವವನ್ನು ಇವರು ಹೇಳುತ್ತಾ ಹೋಗಿರುವಂಥದ್ದನ್ನು ಕಾಣಬಹುದಾಗಿದೆ. ಆಧ್ಯಾತ್ಮವು ಮನುಷ್ಯನ ಮನಸ್ಸನ್ನು ಶುದ್ಧೀಕರಿಸಿ ದಿವ್ಯ ಮಂತ್ರವಾಗಿ ಆ ಅನುಭಾವಿಕರಿಗೆ ಅನಿಸಿದೆ. ಅದಕ್ಕಾಗಿ ಅವರು ಜನರಿಗೆ ಆ ತತ್ವಗಳನ್ನು ಬೋಧಿಸುವಂತಹದ್ದನ್ನು ಹೆಜ್ಜೆ ಹೆಜ್ಜೆಗೂ ನಾವು ಗುರುತಿಸಿಕೊಳ್ಳುತ್ತೇವೆ. ಸಮಾಜದಲ್ಲಿ ತಾರತಮ್ಯದ ಜೊತೆಗೆ ಮೇಲು ಕೀಳು, ಹಿಂದೂ ಮುಸಲ್ಮಾನ, ಕನ್ನಡ ಉರ್ದುಗಳ ತಾರತಮ್ಯವನ್ನು ಅಳಿಸಲು ಸೂಫಿಗಳು ಪ್ರಯತ್ನಿಸಿದಂತೆ ಸೂಫಿ ಪರಂಪರೆಯಲ್ಲಿ ಬೆಳೆದಿರತಕ್ಕಂಥ ಭಾಳಷ್ಟು ಜನ ತತ್ವಪದಕಾರರು ತಮ್ಮ ಹಾಡುಗಳ ಮುಖಾಂತರ ಜನರನ್ನು ಅರಿವಿನ ದಾರಿಗೆ ತರುವ ಬಹುದೊಡ್ಡ ಕೆಲಸವನ್ನು ಮಾಡಿರುವಂತಹದ್ದನ್ನು ಹೈದರಾಬಾದ್ ಕರ್ನಾಟಕದ ತತ್ವಪದಕಾರರ ಸಂದರ್ಭದಲ್ಲಿ ನಾವು ಗುರುತಿಸಿಕೊಳ್ಳುತ್ತೇವೆ. ಹೆರೂರು ವಿರುಪ್ನಗೌಡರು ತಮ್ಮ ಕಾಲಕ್ಕೆ ಬದುಕಿದ ಬಹುದೊಡ್ಡ ಚಿಂತಕ. ಯಾವ ದೇವರು ದೇವರಲ್ಲ, ವಾಯುದೇವರು ದೇವ ನಮ್ಮ, ಪ್ರಾಣವದರೊಳಗೆ ಅಡಗಿದೆ ತಾಯಿ, ಮಾನವಂತಳಗೆ ನೀ ಕೇಳಬೇಕಮ್ಮ. ಕಲ್ಲು ದೇವರ ಕುಟ್ಟುತ್ತ ಬಂದೆ, ಎಲ್ಲ ಶಾಸ್ತ್ರವು ಕೆಟ್ಟವು ತಂಗಿ, ಅಲ್ಲಮ ದೇವರ ದೇವ ನಾನು ಅಂತ ಸಾರಿರ್ತಕ್ಕಂಥ ಹೇರೂರು ವಿರುಪ್ನಗೌಡರ ಮಾತುಗಳನ್ನು ಕೇಳಿದರೆ 21ನೇ ಶತಮಾನದ ನಾವು ಕೂಡ ಎಷ್ಟು ಒಂದು ಮಾನಸಿಕ ಕ್ಷೋಭೆಗೆ ಒಳಗಾಗಿದ್ದೇವೆ ಎನ್ನುವಂಥದ್ರ ಅರ್ಥ ನಮಗಾಗುತ್ತದೆ. ಆದರೂ ವಿರುಪ್ನಗೌಡರು ಅದೆಲ್ಲವನ್ನು ದೇವರು ನೋಡಮ್ಮ ತಂಗಿ ದೇಹದೊಳು ಮನೆ ಮಾಡಿಕೊಂಡ ಅಂತಾರೆ. ಪಂಚಮುಖದ ಶಿವ ಅಂಚಿಲಿ ಇರುವಾಗ ಚಿಂತಿಲಿಂದ ಯಾಕಿರಬೇಕೋ, ಬ್ರಹ್ಮ ನೀನಲ್ಲವೇನೋ ತಮ್ಮ, ತಿಳಿಯೋ ಮರ್ಮ, ಸುಮ್ಮನೆ ಮನಸ್ಸಿನ ಹಮ್ಮ ಗೂಡಲಿ ಬ್ಯಾಡೋ, ತಾ ದೇವರಲ್ಲದ ಇನ್ನೊಂದು ದೇವರಿಲ್ಲಾದ ಕಾಯ್ದಾಡಿ ಸಾಯುವುದು ಯಾಕವ್ವ ಅಂತ ತಿಳಿಸಿ ಹೇಳ್ತಾರೆ. ತನ್ನ ಬಿಟ್ಟು ಇನ್ನಾವ ದೇವರುಂಟು, ತಿಳಿ ಒಡಲಾನಗುಟ್ಟು, ಕಟದ ಕಲ್ಲಿಗೆ ದಿಟ ದೇವರೆಂದಿ, ನಿನ್ನ ಮನಸ್ಸಿಗೆ ತಂದಿ, ನಡೆಸಿಕೊಟ್ಟರ ನೈವೇದ್ಯ ಮಾಡುತ್ತೇನಂದಿ, ಆತನ ಕಡೆಗೆ ಕೈ ಮಾಡಿ ಬಂದಿ, ಎಲ್ಲ ನೀನೇ ತಿಂದಿ ಅನ್ನುವಂಥ ಅರಿವನ್ನು ಇವರು ಕೊಟ್ಟರು. ತತ್ವಪದ ಸಾಹಿತ್ಯ ಇತರ ಪ್ರಕಾರಗಳಂತೆ ಸಾಹಿತ್ಯ ಪ್ರಕಾರವಾದರೂ ಕೂಡ ಅದು ಗತಕ್ಕೆ ಸೇರುವಂಥದ್ದಲ್ಲ. ನಿತ್ಯವೂ ನೂತನವೂ ಆದ ತತ್ವ ಸಿದ್ಧಾಂತಗಳನ್ನು, ಕೋಮು ಸೌಹಾರ್ದತೆಯ ಮೌಲ್ಯಗಳನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡಿದೆ. ಭಾವೈಕ್ಯವು ಹಿಂದೆಂದಿಗಿಂತಲೂ 21ನೇ ಶತಮಾನಕ್ಕೆ ಬಹುಮುಖ್ಯ ಎಂದು ನನಗೆ ಅನಿಸುತ್ತಿದೆ. ಹೆಚ್ಚು ಹೆಚ್ಚು ವಿದ್ಯಾವಂತರಾದ ನಾವುಗಳು ನಮ್ಮಲ್ಲಿ ಈ ದಿನ ಸೌಹಾರ್ದತೆಯನ್ನು ಕಳೆದುಕೊಂಡು ಪರಸ್ಪರ ದ್ವೇಷ ಅಸೂಯೆಗಳಿಂದ ಶಾಂತಿಯ ಬದುಕನ್ನು ಅಶಾಂತಿ ಮಾಡಿಕೊಂಡಿದ್ದೇವೆ. ತತ್ವಪದಗಳು ವಾಸ್ತವದ ಚಿಂತನೆಗಳಾಗಿ ಬಳಕೆಯಲ್ಲಿ ಬರುವ ಎಲ್ಲ ಸಾಧ್ಯತೆಗಳನ್ನು ಒಳಗೊಂಡರೂ ಕೂಡ ಅರ್ಥೈಸಿಕೊಳ್ಳುವ ಸಾಹಸವನ್ನು ನಾವು ಮುಂದಾಗುತ್ತಿಲ್ಲ. ಸಮುದಾಯದ ಹಿತವನ್ನು ಸಾರುವ ತತ್ವಪದಗಳಲ್ಲಿ ಗೊತ್ತುಗುರಿಗಳಿವೆ. ತನ್ನದೇ ಆದ ಸಂಸ್ಕೃತಿಯೂ ಇದೆ. ರಾಗ ತಾಳ ಮೀರಿದ್ದರೂ ಆಧುನಿಕರು ಅವುಗಳಿಗೆ ರಾಗ ಸಂಯೋಜನೆ ಮಾಡಿ ಹಾಡುವಂತೆ ಮಾಡಿಕೊಂಡಿದ್ದರೂ ಕೂಡ ಹಾಡುತ್ತಿದ್ದರೂ ಆ ತತ್ವಗಳನ್ನು ಮನಸ್ಸಿಗೆ ಹಚ್ಚಿಕೊಳ್ಳದ ಮೂರ್ಖರಾಗುತ್ತಿದ್ದೇವೆ. ಪ್ರತಿ ಹಳ್ಳಿಗಳಲ್ಲಿದ್ದ ಭಜನಾ ತಂಡಗಳು ಇಂಥ ಹಾಡುಗಳನ್ನು ಹಾಡಿ ಸಂತೋಷ ಪಡುತ್ತಿದೆ. ಆದರೆ ಅನುಭವಿಸುವ ಹಂತವನ್ನು ಮೀರಿ ಬೆಳೆಯುತ್ತಿರುವಂತಹದ್ದು ಆಧುನಿಕ ಸಮಾಜದ ದೌರ್ಬಲ್ಯಗಳಲ್ಲಿ ಒಂದು. ಹಲವಾರು ಮಿತಿಗಳ ನಡುವೆಯೂ ತತ್ವಪದಗಳು ನಮಗಿಂದು ಪ್ರಸ್ತುತವಾಗಿವೆ. ಹೆಚ್ಚು ಕಲಿತವರಲ್ಲಿ ಜಾತಿಯ ಭಾವನೆ ಅಳಿಯಬಹುದೆಂಬ ನಮ್ಮ ಕನಸು ಹಿಂದಿನ ಚಿಂತಕರು ಕಂಡಿದ್ದರು. ಆದರೆ ಈ ಮಾತು ಎಂದು ಸುಳ್ಳಾಗುತ್ತಿರುವುದು ಬಹಳ ಖೇದನೀಯ ವಿಷಯ. ಅನಕ್ಷರಿಗಳಿಗಿಂತ ಹೆಚ್ಚಿನ ಅಕ್ಷರಸ್ಥರಲ್ಲಿ ಜಾತಿಯ ಭೂತ ಹೆಚ್ಚಾಗುತ್ತಿದೆ. ಭಯೋತ್ಪಾದನೆ, ಕೋಮುದಳ್ಳೂರಿ, ಸ್ವಾರ್ಥ, ಹಣದಾಪಾಪಿ, ವ್ಯಾಮೋಹ ಮತ್ತು ದಾಹಗಳು ಮಿತಿಮೀರುತ್ತಿವೆ. ಇಂದಿನ ಕಾಲಕ್ಕೆ ಮಾನವ ಮನಸ್ಸುಗಳು ಕೊಳೆತು ಹೋಗಿವೆಯೇನೋ ಅನ್ನಿಸುವಷ್ಟು ಬದಲಾಗಿವೆ. ಇಂತಹ ಸಂದರ್ಭದಲ್ಲಿ ಹಿರಿಯ ಚಿಂತಕರ ಮಾತುಗಳು ಹೆಚ್ಚು ಪ್ರಸ್ತುತ ಎನಿಸುತ್ತವೆ. ಯಾಕೆಂದರೆ ತತ್ವಪದಕಾರರಲ್ಲಿ ಕೆಲವರು ನಿರ್ಗುಣೋಪಾಸಕರು ಅಂತಹ ಮಹತ್ವದ ನೈತಿಕ ಮೌಲ್ಯಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಈ ಇಷ್ಟು ವಿಷಯಗಳನ್ನು ತತ್ವಪದದ ಹಿನ್ನೆಲೆಯಲ್ಲಿ ಹಂಚಿಕೊಳ್ಳಲು ಅವಕಾಶ ಒದಗಿಸತಕ್ಕಂಥ ಗಂಗಾವತಿಯ FM ರೇಡಿಯೋ ಕೇಂದ್ರಕ್ಕೆ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ಕಾರಗಳು. ಇದುವರೆಗೆ ಬಾನುಲಿ ಕನ್ನಡೋತ್ಸವ
ಮೆರೆಸಲು ಕನ್ನಡ ಬನ್ನಿ ನಮ್ಮ ಸಂಗಡ ವಿಶೇಷ ರೇಡಿಯೋ ಸರಣಿ ಕಾರ್ಯಕ್ರಮದ 13ನೇ ಸಂಚಿಕೆ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತತ್ವ ಪದಕಾರರ ಕುರಿತು ಅನೇಕ ಮಹತ್ವದ ಸಂಗತಿಗಳನ್ನು ನಮ್ಮೆಲ್ಲರೊಂದಿಗೆ ಹಂಚಿಕೊಂಡಿರುವಂತಹ ಹಿರಿಯ ಸಾಹಿತಿಗಳಾದ ಡಾಕ್ಟರ್ CB ಚಿಲ್ಕರಾಗಿರವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಗ್ರಾಮೀಣ ಭಾರತಿ 90.4 FMನ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಕೇಳುಗರೆ, ನಾಳೆ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗುವೆ. ನಾನು ನಿಮ್ಮ RJ ಲಾವಣ್ಯ. ಸದಾ ಕೇಳ್ತಾ ಇರಿ 90.4 FM ಕಂಪನಾಂಕದಲ್ಲಿ ದೀಪಾ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ ಕೇಂದ್ರ. ಕೇಳುಗರೆ, ಬಾನುಲಿ ಕನ್ನಡೋತ್ಸವ ಸರಣಿ ಕಾರ್ಯಕ್ರಮವನ್ನು ತಾವುಗಳು ಯೂಟ್ಯೂಬ್ ಚಾನಲ್ನಲ್ಲೂ ಸಹ ಕೇಳಬಹುದಾಗಿದೆ. ತಪ್ಪದೇ ಗ್ರಾಮೀಣ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ಸಂಚಿಕೆಗಳನ್ನು ಕೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳ್ರಿ ಅಂತ ಹೇಳ್ತಾ ಲೈಕ್ ಮಾಡಿ, ಮತ್ತಷ್ಟು ಕನ್ನಡದ ಮನಸ್ಸುಗಳಿಗೆ ಶೇರ್ ಮಾಡಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಮಸ್ಕಾರ.